ಅಧಿಕಾರಿಗಳಿಗೆ ಓಟಂಟ ಚುನಾವಣೆ ಅಧಿಕಾರಿಗಳಿಗೆ ಓಟಂಟ ಚುನಾವಣೆ ಅಧಿಕಾರಿಗಳಿಗೆ ಓಟಂಟ ಚುನಾವಣೆ ಅಧಿಕಾರಿಗಳಿಗೆ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ನಮ್ಮ ಭೂಮಿ ಕೋಟಿ ಚುನಾವಣೆ ಅಧಿಕಾರಿಗಳಿಗೆ ಕೋಟಿ ಚುನಾವಣೆ ಅಧಿಕಾರಿಗಳಿಗೆ ಕೋಟಿ ಚುನಾವಣೆ ಅಧಿಕಾರಿಗಳಿಗೆ ರೈತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿರುವ ಚುನಾವಣೆ ಅಧಿಕಾರಿಗಳಿಗೆ. ಪ್ರಿಯ ನನ್ನ ರೈತ ಬಾಂಧವರೇ, ನನ್ನ ಅಟ್ಟೆ ಸುತ್ತಮುತ್ತ ಇರತಕ್ಕಂಥ ನನ್ನ ರೈತ ಬಾಂಧವರೇ ಹಾಗೂ ನನ್ನ ಕಾರ್ಮಿಕ ಮುಖಂಡರೇ ಹಾಗೂ ನನ್ನ ಕಾರ್ಮಿಕರೇ, ಇವತ್ತಿನ ದಿನದಲ್ಲಿ ನಮ್ಮ ಅಟ್ಟಿ ಚಿನ್ನದ ಗಣಿಯ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ದೀಪದ ಕೆಳಗೆ ಕತ್ತಲು ಅನ್ನೋ ವಾಕ್ಯ ನೆನಪಾಗುತ್ತದೆ. ಯಾಕಂದರೆ ಇಡೀ ದೇಶಕ್ಕೆ ಚಿನ್ನ ಕೊಡುವಂಥ ಪ್ರದೇಶ ಯಾವುದಪ್ಪ ಅಂದರೆ ಅದು ಅಟ್ಟಿ ಚಿನ್ನದ ಗಣಿ. ನೀವು ಯಾವುದೇ ರಾಯಚೂರು ಡಿಸ್ಟಿಕ್ಕಿಂದ ನಮ್ಮ ಲಿಂಗಸ್ಕೂರು ತಾಲೂಕಿಗೆ ಬರಬೇಕಾದ್ರೆ ಎಲ್ಲ ನೀವು ಎಂಟ್ರಿ ಕೊಡಬೇಕಾದ್ರೆ ಅಲ್ಲಿ ಏನಂತ ಬರೆದಿದ್ದಾರೆ, ಚಿನ್ನದ ನಾಡಿಗೆ ಸುಸ್ವಾಗತ. ಚಿನ್ನದ ನಾಡಿಗೆ 4 ದಿಕ್ಕಿಗೆ ಹೋದ್ರೂ ನಿಮಗೆ ಚಿನ್ನದ ನಾಡಿಗೆ ಸುಸ್ವಾಗತ ಅಂತ ಹೇಳ್ತಾರೆ. ಆದರೆ ಚಿನ್ನದ ನಾಡಿಗೆ ಬರ್ತಕ್ಕಂಥ ರಸ್ತೆ ಆಯಿತು, ಮೂಲಭೂತ ಸೌಕರ್ಯಗಳಾಯಿತು, ಯಾವುದೇ ಥರ ಸಿಗ್ತಾ ಇಲ್ಲ. ಎಲ್ಲ ಗುಂಡಿ ಬಿದ್ದಿರತ್ತಂಥ ರಸ್ತೆಗಳೇ ನೋಡಬೇಕಾಗುತ್ತದೆ. ನಾವು ಇಡೀ ದೇಶಕ್ಕೆ ಚಿನ್ನ ಕೊಡ್ತಕ್ಕಂಥ ನಮ್ಮ ಅಟ್ಟಿ ಚಿನ್ನದ ಗಣಿಯು ಇಲ್ಲಿನ ಮೂಲಭೂತ ಸೌಕರ್ಯ ಪ್ರದೇಶ ಅಭಿವೃದ್ಧಿ ಮಾಡೋದಾಯಿತು, ಇಲ್ಲಿನ ಕಾರ್ಮಿಕರ ರೈತರ ಹಿತ ಕಾಪಾಡೋದಾಯಿತು, ಯಾವುದನ್ನು ಮಾಡ್ತಾ ಇಲ್ಲ. ಯಾವುದಕ್ಕೆ ಆಗಲಿ ನಮ್ಮ ಇಲ್ಲಿನ ಊರಿನ ಸ್ಥಳೀಯರ ಬೇಡಿಕೆಗಳಿಗೂ ನಿರ್ಲಕ್ಷ್ಯ ಮಾಡೋದು, ರೈತರಿಗೂ ನಿರ್ಲಕ್ಷ್ಯ ಮಾಡೋದು. ಇಲ್ಲಿನ 100 ಕೋಟಿ ರೂಪಾಯಿ ಫಂಡನ್ನು ಹೋಗಿ ಸರ್ಕಾರಕ್ಕೆ ಕೊಡ್ತಾರೆ. ಇಲ್ಲಿನ ಯಾವುದೇ ಒಂದು ಮೂಲಭೂತ ಸೌಕರ್ಯ ನಿರ್ಮಿಸಿಕೊಡು ಅಂತಂದರೆ ಬೋರ್ಡ್ ಮೀಟಿಂಗ್ ಅಂತಾರೆ. ಯಾವುದಕ್ಕೆ ಆಗಲಿ ಬರೀ ಬೋರ್ಡ್ ಮೀಟಿಂಗ್ ಅಂತ ಹೇಳ್ತಾರೆ. ಹಾಗಾದರೆ ನಾವು ಇಲ್ಲಿ ಚಿನ್ನ ಸಿಗುವಂಥ ಪ್ರದೇಶ, ಚಿನ್ನ ತೆಗೆದುಕೊಡುವಂಥ ಕಾರ್ಮಿಕರು ಯಾವುದು ಬೇಡಿಕೆಗಳು ಕೇಳಬಾರದವೇ? ಇವರ ಮೊಂಡುತನದಿಂದ, ಇವರ ನಿರ್ಲಕ್ಷ್ಯ ಧೋರಣೆಯಿಂದ ಇವತ್ತಿನ ದಿನ ನಮ್ಮ ಕಾರ್ಮಿಕರಾಯಿತು, ನಮ್ಮ ರೈತರಾಯಿತು ಬೀದಿಗೆ ಬರ್ತಾಯಿದ್ದೀವಿ. ಈಗಲೂ ಹೇಳ್ತೀನಿ, ನಮ್ಮ ಕಾರ್ಮಿಕ ಮುಖಂಡರೇ, ನಮ್ಮ ಕಾರ್ಮಿಕರೇ, ಮುಂದೊಂದು ದಿನ ನಾವು ಬೀದಿಗೆ ಬರ್ತೀವಿ. ನಾವು ಇವಾಗಲೇ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂದರೆ ನಮ್ಮ ಪ್ರದೇಶ, ನಮ್ಮ ಈ ನಾಡು ಅಭಿವೃದ್ಧಿ ಆಗಬೇಕಾಗಿದೆ. ಯಾಕಂತಂದರೆ ಇಲ್ಲಿ ಅಟ್ಟಿ ಚಿನ್ನಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ 60ರಿಂದ 70% ಇಲ್ಲಿನ ಮೂಲ ನಿವಾಸಿ ಸ್ಥಳೀಯರೇ ಇದ್ದೀವಿ ನಾವು, ಮತ್ತು ಯಾರೂ ಇಲ್ಲ. ಯಾಕಂದರೆ ಇವತ್ತಿನ ದಿನ ನಮ್ಮ ಅಟ್ಟಿ ಚಿನ್ನಗಣಿ 100 ಕೋಟಿ ರೂಪಾಯಿ ಲಾಭ ಕೊಡ್ತಾಯಿತ್ತು ಅಂದರೆ ನಾವೆಲ್ಲರೂ ಬಾಯಿ ಮುಚ್ಕೊಂಡಿದ್ದೀವಿ. ಈಗ ಆಲ್ರೆಡಿ ನಾವು ರೈತರು ಬೀದಿಗೆ ಬಂದಿದ್ದೀವಿ. ಯಾಕಪ್ಪ ಬೀದಿಗೆ ಬಂದಿದ್ದೀವಿ ಅಂತಂತಂದರೆ, ನಮಗೆ ಗೊತ್ತಿಲ್ಲದೇ, ರೈತರಿಗೆ ಗೊತ್ತಿಲ್ಲದ ಹಾಗೆ ನಮ್ಮ ಭೂಮಿಯನ್ನು ಗಣಿ ಲೀಸ್ ಮಾಡಿಕೊಂಡಿದೆ, ಗುತ್ತಿಗೆಯನ್ನು ಮಾಡಿಕೊಂಡಿದೆ. ಅದು ಯಾವಾಗ ನಮಗೆ 2022ರಲ್ಲಿ ನಮ್ಮ ರೈತರ ಗಮನಕ್ಕೆ ಬಂತು. ಯಾವಾಗ ಗಮನಕ್ಕೆ ಬಂತಂತಂದರೆ, ನಮ್ಮ ರೈತರು ಬ್ಯಾಂಕ್ಗಳಲ್ಲಿ ಸಾಲ ಪಡೆಯಲಿಕ್ಕೆ ಹೋದಾಗ, ಬೆಳೆ ವಿಮೆ ಪಡೆಯಲಿಕ್ಕೆ ಹೋದಾಗ, ಅಥವಾ ನಮ್ಮ ಭೂಮವನ್ನು ಇನ್ನೊಬ್ಬರಿಗೆ ಮಾರಾಟ ಮಾಡಲಿಕ್ಕೆ ಹೋದಾಗ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಅಥವಾ ನೋಂದಣಿ ಅಧಿಕಾರಿ ಡಿಪಾರ್ಟ್ಮೆಂಟಲ್ಲಿ ಹೋದಾಗ, ಅವಾಗಿನ ದಿನ ನಮ್ಮ ಅಟ್ಟಿ ರೈತರ ECಯಲ್ಲಿ ಏನಂತ ಬರ್ತಾಯಿತ್ತು, ಅಟ್ಟಿ ಚಿನ್ನದ ಗಣಿ ಅಂತ ಬರ್ತಾಯಿತ್ತು. ಯಾಕಂದರೆ ನನ್ನ ಭೂಮಿಯಲ್ಲಿ ಇನ್ನೊಬ್ಬರು ಬಂದು ಅತಿಕ್ರಮಿಸಿಕೊಂಡು ಇನ್ನೊಂದು ಏನೋ ಕೆಲಸ ಚಟುವಟಿಕೆ ಮಾಡ್ತಾಯಿದೆ ಅಂದರೆ ನಾವು ಯಾರೂ ಸುಮ್ಮನೆ ಇರೋದಿಲ್ಲ. ಅಂಥದ್ರಲ್ಲಿ ಅಟ್ಟಿ ಚಿನ್ನದ ಗಣಿ ಕಂಪನಿಯು ECಯಲ್ಲಿ ಅಟ್ಟಿ ಚಿನ್ನದ ಗಣಿ ಅಂತ ನೋಂದಾಯಿಸಿಕೊಂಡಾಗ ನಮ್ಮ ಕೋಪ, ಆಕ್ರೋಶ ಬರೀ ದೌಡಿಗೆ ಸಮಾನ ಆಗಿದೆ. ಇದೇ ಇನ್ಸಿಡೆಂಟು ಬಿಡದಿಯಲ್ಲಿ ಆಗಿದ್ದರೆ ಅಥವಾ ಬೆಂಗಳೂರು ಭಾಗದಲ್ಲಿ ಆಗಿದ್ದರೆ ಒತ್ತಿ ಉರಿತಾ ಇತ್ತು. ಇವತ್ತಿನ ದಿನ ಅಲ್ಲಿ ಬಿಡದಿ ರೈತರು ಭೂಮಿ ಕೊಡಲ್ಲ ಅಂತಂಥದ್ದು ಹೋರಾಟ ಮಾಡ್ತಾಯಿದ್ದಾರೆ. ನಾವು ಭೂಮಿ ಕೊಡ್ತೀವಿ ಅಂತ ಹೋರಾಟ ಮಾಡಿದ್ರೂ ಇವರು ಭೂಮಿ ತಗೋಕ್ಕೆ ರೆಡಿ ಇಲ್ಲ. ನಮಗೇನಿಲ್ಲ, ನಮಗೆ ಭೂಮಿ ಕೊಡೋದು ಬೇಡ, ತಗೊಳ್ಳೋದು ಬೇಡ. ನೀವು ನಮ್ಮ ಭೂಮಿ ನಮಗೆ ಬಿಟ್ಕೊಡಿ, ಅಥವಾ ನೀವು ಭೂಮಿ ತಗೊಳ್ಳಾಗಿದ್ದರೆ ನಮಗೆ ಉದ್ಯೋಗ ಹಾಗೂ ಪರಿಹಾರವನ್ನು ಕೊಡಿ. 2022ರಲ್ಲಿ ನಮ್ಮ ಅಟ್ಟಿ ಚಿನ್ನದ ಗಣಿ ಕಾರ್ಮಿಕರಿಗೆ ರೈತರಿಗೆ ಗಮನಕ್ಕೆ ಬಂದಾಗ
ಇದರ ಕುರಿತು ನಾವು ಹಲವು ಬಾರಿ ನಮ್ಮ ನಮ್ಮ ರೈತರು ಎಲ್ಲರೂ ಸೇರಿಕೊಂಡು ನಾವು ಅಟ್ಟಿ ಚಂದಾಗಣಿ ಅಧಿಕಾರಿಗಳಿಗೂ ಗಮನಕ್ಕೆ ತೊಗೊಂಬಂದ್ವಿ. ಈ ಥರ ಅಟ್ಟಿ ಚಂದಾಗಣಿ ಬರ್ತಾ ಇದೆ, ನೀವು ಇದ್ರ ಬಗ್ಗೆ ಕೂಲಂಕಷ ಪರಿಶೀಲನೆ ಮಾಡಿಬಿಟ್ಟು ಆ ಹೆಸರನ್ನು ತೆಗೆದುಹಾಕಿ ಅಥವಾ ನೀವು ಇದಕ್ಕೊಂದು ಪರಿಹಾರ ಕಲ್ಪಿಸಿಕೊಡು ಅಂತ ನಾವು ಅವರಿಗೆ ಕೇಳಿಕೊಂಡಾಗ ಅವರು ಬರೀ ನಿರ್ಲಕ್ಷ್ಯ ಧೋರಣೆ, ನೋಡೋಣ ಅವಾಗ ಮಾಡೋಣ ಇವಾಗ ಮಾಡೋಣ ಅವಾಗ ಮಾಡೋಣ. 2022ರಿಂದ ಇರೋದು 2022, 23, 24, 25, 26ಕ್ಕೆ ಬಂದೀವಿ. 5 ವರ್ಷ ಆಗ್ತಾ ಬಂತು, ಇದೇ ಕಾಲಹರಣ ಮಾಡ್ತಾ ಇದ್ದಾರೆ. 2022, 23, 24ರಲ್ಲಿ ನಾವು ನೋಂದಣಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಹಾಗೂ ಮೈನ್ಸ್ ಆ್ಯಂಡ್ ಜಿಯೋಲಜಿ ಇಲಾಖೆ ಡಿಪಾರ್ಟ್ಮೆಂಟಿಗೂ ಹಾಗೂ ಚೀಫ್ ಸೆಕ್ರೆಟರಿ, ಮುಖ್ಯಮಂತ್ರಿ ಕಾರ್ಯದರ್ಶಿ ಈ ಎಲ್ಲ ಆಫೀಸ್ಗಳನ್ನೇ ತಿರುಗಾಡಿದ್ದೀವಿ, ನಾವು ಸುತ್ತಿದ್ದೀವಿ. ಏನಕ್ಕೆ ಸುತ್ತಿದ್ದೀವಿ ಅಂತಂತಂದರೆ ECಯಿಂದ ನಮ್ಮ ಅಟ್ಟಿ ಚಂದಾಗಣಿ ಹೆಸರು ತೆಗಿಬೇಕು ಅಂತಂದು ಕೇಳಿದಾಗ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟಲ್ಲಿ ನಾವು ಅಂಬ್ರಗೌಡ ಪಾಟೀಲ್ ಬಯ್ಯಪುರ ಸರ್ ಅವರ ನೇತೃತ್ವದಲ್ಲಿ ಅಂದಿನ ದಿನ ಒಂದು ಸಭೆ ಜರುಗುತ್ತೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಬೆಂಗಳೂರಲ್ಲಿ. ಅಂದಿನ ದಿನ ಅವರು ಅಲ್ಲಿನ ಚೀಫ್ ಸೆಕ್ರೆಟರು ಒಂದೇ ಮಾತು ಹೇಳ್ತಾರೆ, ಇದನ್ನು ECಯಿಂದ ಅಟ್ಟಿ ಚಂದಾಗಣಿಯನ್ನು ತೆಗೆದುಹಾಕಕ್ಕೆ ಬರೋದಿಲ್ಲ, ನೀವೇ MD ಅವರೇ ನೀವೇ ಒಂದು ಬೋರ್ಡ್ ಮೀಟಿಂಗ್ ಕರೆದುಬಿಟ್ಟು ನೀವೇ ಅದನ್ನು ನಿರ್ಧಾರ ಮಾಡ್ಬೇಕಂತ ಹೇಳ್ತಾರೆ. ಇಲ್ಲಿನ AC ಅಧಿಕಾರಿಗಳಿಗೆ ಅವ್ರಿಗೂ ಭೇಟಿಯಾದಾಗ ನೋಡಿ ನಾವಂತರೂ ಅಟ್ಟಿ ಚಂದಾಗಣಿ ಕಂಪ್ನಿಗೆ ಗಮನಕ್ಕೆ ತೊಗೊಂಬಂದಿದ್ದೀವಿ, ಅದನ್ನು ನೀವೇ ಕೂತ್ಕೊಂಡು ರೈತರ ಅಟ್ಟಿ ಚಂದಾಗಣಿ ಅಧಿಕಾರಿಗಳು ನೀವೇ ಕೂತ್ಕೊಂಡು ಅದರ ಬಗ್ಗೆ ಪರಿಹಾರ ಕಂಡುಕೊಳ್ಳಬೇಕಂತಂದು ಹೇಳಿದ್ದಾರೆ. ಆದರೂ ಅಟ್ಟಿ ಚಂದಾಗಣಿ ಅಧಿಕಾರಿಗಳು ಈಗ ಈ ಒಂದು ಹೋರಾಟವನ್ನು ಯಾವ ಥರ ಹತ್ತಿಕ್ತಾ ಇದ್ದಾರಪ್ಪ ಅಂತಂದರೆ 2026ರಲ್ಲಿ ಜನವರಿಲಿ ಒಂದು ಹೇಳಿದರು, ಒಂದು ಮೀಟಿಂಗ್ ಕರೆದುಬಿಟ್ಟು ನಮ್ಗೆ ಹೇಳಿದರು. ಏನಂತ ಹೇಳಿದ್ರಪ್ಪ ಅಂತಂದರೆ, ನಾವು ಈ ನಿಮ್ಮ ಭೂಮಿ ಲೀಸ್ ಇದೆಯಲ್ಲ, ಆ ಲೀಸ್ ಭೂಮಿಯಲ್ಲಿ ನಾವು ಮೈನ್ಸ್ ಗೋಲ್ಡ್ ಎಷ್ಟು % ಇದೆ ಅಂತ ನಾವು ಅನ್ವೇಷಣೆ ಮಾಡಬೇಕಂತಿದ್ದೀವಿ, ಅದಕ್ಕೋಸ್ಕರ ನಮಗೆ ಸಮಯಾವಕಾಶವನ್ನು ಕೊಡಿ ಅಂತ ಕೇಳಿಕೊಂಡಾಗ ಸರಿ ಆಯಿತು ಅಂತಂದು ನಾವು ಅಲ್ಲಿವರೆಗೂ ತೊಡ್ಕೊಂತ ಬಂದೀವಿ. ಕೊನೆಗೂ ನಮ್ಮ ಇನ್ನೊಂದು ಸರಿ ನಾವು ಏಪ್ರಿಲ್ ತಿಂಗಳಲ್ಲಿ ನಾವು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ಅಂತಂದು ಒಂದು ಮನವಿ ಕೊಟ್ಟಾಗ ಅಂದಿನ ದಿನ MD ಅವರು ಬಯ್ಯಪುರ ಸರ್ ಅವರು ಮತ್ತು ನಮ್ಮನ್ನು ಕರೆದುಬಿಟ್ಟು ಮೀಟಿಂಗಲ್ಲಿ ಹೇಳಿದರು. ಏನಂತ ಹೇಳಿದ್ರು, ಇಲ್ಲ ನಮಗೆ ಇನ್ನೂ ಒಂದು 3 ತಿಂಗಳ ಕಾಲಾವಕಾಶ ಕೊಡಿ, ನಾವು ಅದರ ಬಗ್ಗೆ ಸೂಕ್ತ ತೀರ್ಮಾನಕ್ಕೆ ಬರ್ತೀವಿ, ನಿಮ್ಮ ಏನೇ ಸಮಸ್ಯೆ ಇದ್ರೂ ನಾವು 3 ತಿಂಗಳ ಒಳಗಡೆ ನಾವು ಅಲ್ಲಿನ ಗೋಲ್ಡ್ ಎಷ್ಟು % ಇದೆ ಅಂತ ಡ್ರಿಲ್ ಮಾಡಿಬಿಟ್ಟು ಅದನ್ನು 3 ತಿಂಗಳ ಒಳಗೆ ನಾವು ವರದಿ ತಗೊಂಡು ನಮ್ಮ ಬೋರ್ಡಲ್ಲಿ ಇಟ್ಟು ಅದರ ಬಗ್ಗೆ ನಾವು ನಿಮಗೆ ವರದಿ ಕೊಡ್ತೀವಿ ಅಂತ ಹೇಳಿದರು. ಅದೇ 3 ತಿಂಗಳು ಆಲ್ರೆಡಿ ಕಳೆದೋಗ್ಬಿಡ್ತು, ಮೊನ್ನೆ ದಿನ 23ಕ್ಕೆ ಕಳೆದೋಗ್ಬಿಡ್ತು. ಇಲ್ಲಿವರೆಗಾದರೂ ಅದು ಯಾವ ಕಾರ್ಯ ಮಾಡಿದರೆ, ಇನ್ನೂವರೆಗಾದರೂ ಒಂದು ಅನ್ವೇಷಣೆ ಅಲ್ಲ, ಡ್ರಿಲ್ಲಿಂಗ್ ಸಹ ಕರೆದಿಲ್ಲ. ಇಲ್ಲಿ ನಿಮಗೆ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂದಿನ ದಿನ ಅಟ್ಟಿ ಚಿನ್ನದ ಗಣಿ ನಮ್ಮ ಭೂಮಿಗಳನ್ನೆಲ್ಲ ತಗೋಬೇಕಾದ್ರೆ ನೀವು ಇದೇ ಡ್ರಿಲ್ ಮಾಡಿಬಿಟ್ಟು ಭೂಮಿ ತಗೊಂಡ್ರಾ? ಇಲ್ಲ, ಭೂಮಿ ತಗೊಂಡ್ಮೇಲೆ ಆಮೇಲೆ ನೀವು ಡ್ರಿಲ್ ಮಾಡ್ಕೊಂಡು ಅನ್ವೇಷಣೆ ಮಾಡ್ಕೊಂಡಿದ್ರೆ. ಹಾಗಾಗಿ ನೀವು ಇಲ್ಲಿನ ಅಟ್ಟಿ ಚಂದಾಗಣಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಈ ಒಂದು ಹೋರಾಟವನ್ನು ಹತ್ತಿಕ್ಕುವ ಷಡ್ಯಂತ್ರ ಮಾಡ್ತಾ ಇದ್ದೀರಾ. ನೀವು ಏನು ಷಡ್ಯಂತ್ರಪ್ಪ ಅಂದರೆ, ಗೋಲ್ಡ್ ಎಷ್ಟು % ಇದೆ ಅಂತ ಚೆಕ್, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೋಡಿ, ECಯಲ್ಲಿ ಅಟ್ಟಿ ಚಂದಾಗಣಿ ಇದೆ ಆಲ್ರೆಡಿ, ಅದಕ್ಕೆ ನೀನು ಏನು ಪರಿಹಾರ ಕೊಡಬೇಕು, ನೀನು ಪರಿಹಾರ ಕೊಡ್ತೀವೋ ಅಥವಾ ತೆಗೆದಾಕ್ತಾ ಅದು ನೀವು ನಿರ್ಧರಿಸ್ಬೇಕು. ಆಮೇಲೆ ನೀವು ಅನ್ವೇಷಣೆನ ಮಾಡ್ಕೋ, ಡ್ರಿಲ್ಲನ್ನು ಮಾಡ್ಕೋ, ಏನಾದರೂ ಮಾಡ್ಕೊಳ್ಳಿ. ಹೌದಾ? ನೀವು ನಮಗೆ ಈ ಒಂದು ECಯಿಂದ ಅಟ್ಟಿ ಚಂದಾಗಣಿ ಹೆಸರು ತೆಗಿಬೇಕು ಅಥವಾ ಒಂದು ಉದ್ಯೋಗ ಹಾಗೂ ಪರಿಹಾರನ ಕಲಿಸಿಕೊಡ್ಬೇಕಂದು ನಮ್ಮದೊಂದು ಒತ್ತಾಯವಾಗಿತ್ತು. ಈಗಲೂ ಸಹ ಅವರು ಕೊನೆ ದಿನ ಮೀಟಿಂಗಿಗೆ ಕರೆದಾಗ, ಇಲ್ಲ ನಮಗೆ ಇನ್ನೂ 3 ತಿಂಗಳ ಅವಕಾಶ ಕೊಡಿ, ನಾವು ಡ್ರಿಲ್ ಮಾಡಿಬಿಟ್ಟು ನಾವು ಎಷ್ಟು % ಗೋಲ್ಡ್ ಇದೆ ಅದನ್ನು ರಿಪೋರ್ಟ್ ತೊಗೊಂಡು ನಾವು ಬೋರ್ಡ್ ಮೀಟಿಂಗ್ ಹೋಗ್ತೇನೆ ಅಂತ ಹೇಳಿದ್ರು. ನಮ್ಮ ಕೈಲಿ ಇಷ್ಟು ವರ್ಷ ತಾಳಿದ್ದೀವಿ, 4-5 ವರ್ಷಗಳನ್ನು ತಾಳಿದ್ದೀವಿ, ಇನ್ನು ಮುಂದೆ ನಮಗೆ ತಾಳೋಕ್ಕಾಗೋದಿಲ್ಲ ಮೇಡಮ್. ಅದು ನೀವು ECಯಿಂದ ತೆಗಿತೀರೋ ಅಥವಾ ಡ್ರಿಲ್ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಗೊತ್ತಿಲ್ಲ. ಈಗ ಆಲ್ರೆಡಿ ನಮ್ಮ ರೈತರು ಬರಗಾಲ ಬಿದ್ದಿದೆ ಆಲ್ರೆಡಿ, ಹಾಗೂ ಈಗ ಮಾಡಿಬಿಟ್ಟು ರೈತರು ಬೆಳೆದಿದ್ದಾರೆ. ಈಗ ನೀವು ಬೆಳೆದ ಟೈಮಲ್ಲಿ ಬಂದುಬಿಟ್ಟು ನೀವು ಡ್ರಿಲ್ ಮಾಡ್ತೀರಂತಂದರೆ ನಮ್ಮ ರೈತರು ಒಪ್ಪಿಗೆ ಕೊಡ್ತಾರಾ? ನಮ್ಮ ಬೆಳೆ ನಾಶ ಆಗಲ್ವಾ? ಹೌದಾ? ಅದಕ್ಕೋಸ್ಕರ ನೀವು ಅದಕ್ಕೆ ಪರಿಹಾರ ಕೊಡ್ತಾರೆ ಅಂದರೆ ನಾವು ಡ್ರಿಲ್ ಮಾಡೋಂಥ ಒಂದು ಒತ್ತಾಯ ಮಾಡಿದ್ದೀವಿ. ಆದರೂ ಸಹ ಅವರು
ಏನೇ ಮೂರು ತಿಂಗಳ ಕಾಲಾವಕಾಶ ಕೊಡ್ರಿ ಅಂತ ಹೇಳ್ತಿದ್ರೆ, ಇದಕ್ಕೆ ನೀವು ಗೋಲ್ಡ್ ಅನ್ವೇಷಣೆಗೆ ಇನ್ನೊಂದಕ್ಕೆ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ನಮ್ಮ ಹಟ್ಟಿ ಚಿನ್ನದಗಣಿ ಹೆಸರನ್ನು ತೆಗೆದುಹಾಕಿ ಅಥವಾ ಉದ್ಯೋಗ ಕೊಡಿ ಅನ್ನೋದು ನಾವು ಆಲ್ರೆಡಿ ಅವ್ರ ಗಮನಕ್ಕೆ ತಗೊಂಬಂದಿದ್ವಿ. ಕೊನೆಗೂ ನಾವು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಕೂರ್ತೀವಿ ಅಂತಂದಾಗ ನಮ್ಮ ಹೋರಾಟವನ್ನು ಅತ್ಯುಕ್ಕ ಕೆಲಸ ಮಾಡಿದರು. ನಾವು ಮುಖ್ಯ ದ್ವಾರದ ಮುಂದೆನೇ ಹೋರಾಟ ಕೂರ್ತೀವಿ. ಯಾಕಂತಂದರೆ ನೀನು ನನ್ನ ಭೂಮಿಯಲ್ಲಿ ಬಂದುಬಿಟ್ಟು ನಿನ್ನ ಹೆಸರನ್ನು ನೋಂದಾಯಿಸಿಕೊಂಡಾಗ ನಿನ್ನ ಗೇಟ್ ಹತ್ರ ಬಂದು ಅಧಿಕಾರ ನಮಗಿದೆ. ಅದಕ್ಕೋಸ್ಕರ ನಾವು ಆವತ್ತಿನ ದಿನ ಮುಖ್ಯ ಗೇಟಿನ ಮುಂದೆ ಕೂತ್ಕೊಂಡು ಹೋರಾಟ ಮಾಡ್ತೀವಿ ಅಂತ ಒಂದು ಸಂಕಲ್ಪ ಮಾಡಿದ್ದೀವಿ. ಅಂದಿನ ದಿನ ಹಟ್ಟಿ ಚಿನ್ನದಗಣಿ ಅಧಿಕಾರಿಗಳು ಪೊಲೀಸರನ್ನು ಮುಂದೆ ಇಟ್ಟುಕೊಂಡು ನಮ್ಮ ಹೋರಾಟವನ್ನು ಅತ್ಯುಕ್ಕ ಕೆಲಸ ಮಾಡಿದರು. ಆದರೂ ಸಹ ನಮ್ಮ ಹೋರಾಟ ಗುಂದಿಲ್ಲ. ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ. ಈ ಒಂದು ಹೋರಾಟ ಮುಂದಿನ ದಿನಗಳಲ್ಲಿ ಇಲ್ಲಿನ ಏನೇ ಆಗುವ ಅನಾಹುತಗಳಿಗೆ ಹಟ್ಟಿ ಚಿನ್ನದಗಣಿ ಅಧಿಕಾರಿಗಳಿಗೆ ಸಂಬಂಧ ಇರ್ತದೆ. ಈಗಲೇ ಎಚ್ಚರಿಸ್ತಾ ಇದ್ದೀವಿ. ನಾವು ಮುಂದೆ ಆಗೋ ಅನಾಹುತಗಳಿಗೆ ಹಟ್ಟಿ ಚಿನ್ನದಗಣಿ ಅಧಿಕಾರಿಗಳೇ ಆಗ್ತಾರೆ, ಸಂಬಂಧ ಆಗ್ತಾರೆ ಅದಕ್ಕೆ. ಮತ್ತು ಈಗ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ, ಇನ್ನೂ 3-4 ದಿನಗಳವರೆಗೆ ಕಾಯ್ತೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹಟ್ಟಿ ಬಸ್ಗಳು ಏನು ಊಟಿ ಇರಬುದ್ದಿನಿಗೆ ಹೋಗ್ತಾ ಇದ್ದೇವೆ, ಆ ಬಸ್ಗಳು ನಮ್ಮ ಊರೊಳಗಡೆನೇ ಓಡಾಡ್ತವೆ. ಅದನ್ನು ನಾವು ಹೇಗೆ ತಡೆ ಹಿಡಬೇಕನ್ನೋ ನಮಗೂ ಗೊತ್ತಿದೆ. ನಾವು ಯಾಕಪ್ಪ ಅಂತಂದರೆ ಈ ಹಟ್ಟಿ ಚಿನ್ನದಗಣಿಯ ಕಂಪನಿ ನಾವು ಈಗಲೂ ಸಹ ಅದನ್ನು ನಾವು ತಾಯಿ ರೂಪದಲ್ಲಿ ಕಾಣ್ತೀವಿ. ಆದರೆ ಅಲ್ಲಿನ ಅಧಿಕಾರಿಗಳು ಮಾತ್ರ ನಾವು ಯಾವತ್ತಿಗೂ ನಂಬಲ್ಲ ನಾವು. ಯಾಕಂದರೆ ನಮ್ಮ ಅಪ್ಪಗಾಯಿತು, ನಮ್ಮ ತಂದೆಯವರಾಯಿತು, ನಮ್ಮ ಕುಟುಂಬದವರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗಲೂ ನಾವು ಹಟ್ಟಿ ಚಿನ್ನದಗಣಿನ ತಾಯಿ ಸ್ವರೂಪದಲ್ಲಿ ಪೂಜಿಸ್ತೀವಿ ನಾವು. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹೋಗೋದಕ್ಕಿಂತ ಮುಂಚೆ ನೀವೊಂದು ಸೂಕ್ತ ನಿರ್ಧಾರಕ್ಕೆ ಬರಬೇಕಂತಂದು ಈ ಮೂಲಕ ನಾನು ಎಚ್ಚರಿಸುತ್ತೇನೆ. ಏನೇ ಬರಲಿ ಏನೇ ಬರಲಿ ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ. ರೈತರ ಒಪ್ಪಿಗೆಲ್ಲದೆ ಭೂಸ್ವಾಧೀನ ಮಾಡಿಕೊಂಡ ಹಟ್ಟಿ ಚಿನ್ನದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರ ಒಪ್ಪಿಗೆಲ್ಲದೆ ಭೂಸ್ವಾಧೀನ ಮಾಡಿಕೊಂಡ ಹಟ್ಟಿ ಚಿನ್ನದ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರ ಮೇಲೆ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ರೈತರಿಗೆ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರ ಒಟ್ಟು ಮೇಲೆ ಹೊಡೆಯುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರಿಗೆ ಮೋಸ ಮಾಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ರೈತರ ಕೂಡ ಚೆಲ್ಲಾಟ ಆಡುವಂತ ಅಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ. ಏನೇ ಬರಲಿ ಒಕ್ಕಟ್ಟರೆ, ಏನೇ ಬರಲಿ ಒಕ್ಕಟ್ಟರೆ, ಗೋಲ್ಕಂಡ್ ಹಟ್ಟಿ ಚಿನ್ನದಗಣಿಗೆ ಧಿಕ್ಕಾರ, ಧಿಕ್ಕಾರ, ಗೋಲ್ಕಂಡ್ ಹಟ್ಟಿ ಚಿನ್ನದಗಣಿಗೆ ಧಿಕ್ಕಾರ, ಧಿಕ್ಕಾರ, ಏನೇ ಬರಲಿ ಒಕ್ಕಟ್ಟರೆ, ಏನೇ ಬರಲಿ ಒಕ್ಕಟ್ಟರೆ. 400 ಎಕರೆ ಜಮೀನು ಭೂಸ್ವಾಧೀನ ಮಾಡಿಕೊಂಡು ಉದ್ಯೋಗ ಪರಿಹಾರ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು, 400 ಎಕರೆ ಜಮೀನು ಭೂಸ್ವಾಧೀನ ಮಾಡಿಕೊಂಡು ಉದ್ಯೋಗ ಪರಿಹಾರ ಕೊಡಲೇಬೇಕು. ಕೊಡಲೇಬೇಕು, ಕೊಡಲೇಬೇಕು. ಏನೇ ಬರಲಿ ಒಕ್ಕಟ್ಟರೆ, ಏನೇ ಬರಲಿ ಒಕ್ಕಟ್ಟರೆ. ಎಲ್ಲಿವರೆಗೆ ಹೋರಾಟ ಗೆಲ್ಲುವವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಗೆಲ್ಲುವವರೆಗೆ ಹೋರಾಟ. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.